ಇನ್ನು ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಆರಂಭಗೊಂಡಿದೆ. ಯಾಕೆ ಈ ವಿಚಾರದಲ್ಲಿ ಸರ್ಕಾರ ನಿಲುವನ್ನು ತೆಗೆದುಕೊಳ್ಳುತ್ತಾ ಇಲ್ಲ? ಇವತ್ತು ಒಂದು ಸುತ್ತಿನ ಮಾತುಕತೆ ಕೂಡ ನಡೀತು. ಆದರೂ ಕೂಡ ಯಾವ ಫಲವನ್ನು ಕೂಡ ಕೊಟ್ಟಿಲ್ಲ. ಇವರ ಬೇಡಿಕೆಗಳು ಹಲವು ಇದೆ. ಸರ್ಕಾರ ವರ್ಸಸ್ ಈಗ ಲಾರಿ ಮಾಲೀಕರ ಸಮರ ಜೋರಾಗ್ತಾ ಇದೆ. ಕಾದು 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 ಲಾರಿ ಮಾಲೀಕರು ತಮ್ಮ ಮುಷ್ಕರವನ್ನು ಆರಂಭ ಮಾಡಿದ್ದಾರೆ. ಸರ್ಕಾರಕ್ಕೆ ಎಷ್ಟೇ ಡೆಡ್ಲೈನ್ ಅನ್ನು ಕೊಟ್ಟರು ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ಳಿಲ್ಲ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಲಾರಿ ಮುಷ್ಕರವನ್ನು ಆರಂಭ ಮಾಡಿದ್ದಾರೆ. 5 ಮುಖ್ಯವಾಗಿರುವಂಥ ಬೇಡಿಕೆಗಳನ್ನು ಅವರು ಇಟ್ಕೊಂಡು ಈ ಮುಷ್ಕರವನ್ನು ಆರಂಭ ಮಾಡಿರೋದು. ಸೊ ಈಗ ಮಿಶ್ರ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ನಾವು ಅಂದ್ಕೊಂಡಿವಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಲಾರಿಗಳೆಲ್ಲ ಬಂದಾಗ್ಬಿಡುತ್ತೆ, ಎಲ್ಲೂ ಇಳಿಯಲ್ಲ ಅಂತೇಳಿ. ಬಟ್ ಇವತ್ತು ಆಫೀಸಿಗೆ ಬರುವಂಥ ಸಂದರ್ಭದಲ್ಲೂ ನೋಡ್ತಾ ಇದ್ವಿ, ಅನೇಕ ಲಾರಿಗಳು ಓಡಾಡ್ತಾ ಇದ್ವಿ. ಏನಪ್ಪ ಯಾಕೆ ಬೆಂಬಲ ಕೊಟ್ಟಿಲ್ವಾ ಯಾರು ಅಂತ ಹೇಳಿ. ಜಿಲ್ಲೆಗಳಲ್ಲೂ ಕೂಡ ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಬೆಂಬಲ ಇದೆ, ಕೆಲವು ಕಡೆಗಳಲ್ಲಿ ಬೆಂಬಲ ಇಲ್ಲ, ಕೆಲವು ಕಡೆಗಳಲ್ಲಿ ಲಾರಿ ಓಡಾಡ್ತಾ ಇವೆ. ಲಿಖಿತ ಭರವಸೆಗೆ ಫೆಡರೇಷನ್ನಿಗೆ ಒತ್ತಾಯವನ್ನು ಮಾಡ್ತಾ ಇದೆ ಸರ್ಕಾರಕ್ಕೆ. ನೀವು ಲಿಖಿತವಾಗಿ ಕೊಡಿ, ನಾವು ಅದಾದ ನಂತರ ಲಾರಿ ಮುಷ್ಕರವನ್ನು ಕೈ ಬಿಡ್ತೀವಿ ಅಂತ ಹೇಳಿ. ಏನಾಗ್ತಾ ಇದೆ ಜಟಾಪಟಿ ಸರ್ಕಾರ ಮತ್ತು ಲಾರಿ ಮಾಲೀಕರ ನಡುವೆ? ಸ್ಟೋರಿ ನೋಡಿ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಲಾರಿ ಮುಷ್ಕರ. ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ. ನಿಂತಲ್ಲೇ ನಿಂತ ಸರಕು ಸಾಗಾಟ ಲಾರಿಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರ ಸಂಘ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಮಧ್ಯರಾತ್ರಿಯಿಂದ ಆರಂಭವಾಗಿದೆ. ಬೆಂಗಳೂರಿನಲ್ಲಿ ಹಾಗೂ ಟ್ರಕ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಯಶವಂತಪುರದ ಟ್ರಕ್ ಟರ್ಮಿನಲ್ನಲ್ಲಿ ಲಾರಿಗಳು ಸಾಲು ಸಾಲಾಗಿ ನಿಂತಿರುವ ದೃಶ್ಯ ಕಂಡುಬಂತು. ದಿನಸಿ, ತರಕಾರಿ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಾಗಾಟ ಮಾಡುವ ಲಾರಿಗಳು ಸಂಚಾರ ಸ್ಥಗಿತಗೊಳಿಸಿವೆ. ಹೆದ್ದಾರಿ ಹಾಗೂ ನಿಲ್ದಾಣಗಳಲ್ಲಿ ಲಾರಿ ನಿಲ್ಲಿಸಿ ಚಾಲಕರು ಕೂಡ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಲಾರಿ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ. ಇವತ್ತಿನಿಂದ ಮುಷ್ಕರ ನಡೀತಾ ಇದೆ. ಬೇರೆ ಬೇರೆ ಭಾಗಗಳಿಂದ ಯಶವಂತಪುರ APMC ಮಾರ್ಕೆಟ್ಗೆ ಲಾರಿಗಳು ಬರ್ತಾ ಇದ್ದಾವೆ. ಲೋಡು ಅನ್ಲೋಡ್ ಆಗ್ತಾ ಇರುವಂಥದ್ದು. ಅಗತ್ಯ ವಸ್ತುಗಳ ಪೂರೈಕೆ ಏನಿದೆ, ಅಕ್ಕಿ, ಬೇಳೆ, ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಈ ರೀತಿಯಾದಂಥ ವಸ್ತುಗಳೆಲ್ಲವನ್ನು ಕೂಡ ಬೇರೆ ಭಾಗಗಳಿಂದ APMC ಮಾರ್ಕೆಟ್ಗೆ ತರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಬೇರೆ ರಾಜ್ಯಗಳಿಂದನೂ ಕೂಡ ಲಾರಿಗಳು ಬರ್ತಾ ಇದ್ದಾವೆ. ಬೇರೆ ರಾಜ್ಯಗಳ ಲಾರಿಗಳನ್ನು ಗಮನಿಸಬಹುದಾಗಿದೆ. ಅಲ್ಲಿಂದ ಬೇಕಾದಂಥ ಅಗತ್ಯ ವಸ್ತುಗಳ ಪೂರೈಕೆ, ಸರಕು ಸಾಗಣೆಗಳು ಏನಿದೆ ಅವೆಲ್ಲವನ್ನು ಕೂಡ ಈ ಒಂದು ಯಶವಂತಪುರ APMC ಮಾರ್ಕೆಟ್ಗೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಅಕ್ಕಿ ಮೂಟೆಯನ್ನು ಕೂಡ ಬೇರೆ ರಾಜ್ಯದಿಂದ ತರ್ತಾ ಇರ್ತಕ್ಕಂಥ ವೆಹಿಕಲ್ ಇದು. ಇವತ್ತು ಮೊದಲನೇ ದಿನ ಹೊರತುಪಡಿಸಿ ನಾಳೆಯಿಂದ ಏನಾದರೂ ಲಾರಿ ಮುಷ್ಕರ ಸಕ್ಸಸ್ಫುಲ್ ಆಗುತ್ತಾ, ಮತ್ತೆ ಎಫೆಕ್ಟಿವ್ ಆಗಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ, ಇಲ್ಲದಿದ್ರೆ ನಾಳೆಯಿಂದ ಅಗತ್ಯ ಸೇವೆ ಬಂದ್ ಎಚ್ಚರಿಕೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ತಿಳಿಸಿದ್ದಾರೆ. ಸರ್ಕಾರ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟರಷ್ಟೇ ಬಂದ್ನಿಂದ ಹಿಂದೆ ಸರಿತೀವಿ, ಇಲ್ಲದಿದ್ರೆ ನಾಳೆಯಿಂದ ಅಗತ್ಯ ಸೇವೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಬಾರ್ಡರ್ RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆಯಲೇಬೇಕು. ಅದರಿಂದ ನಾವು ಹಿಂದೆ ಹೋಗೋದೇ ಇಲ್ಲ. ಎರಡನೇದು, 18 ರೋಡಲ್ಲಿ ಪೇಂಟ್ ಮಾಡಿಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್. ಅದನ್ನು ಕೂಡಲೇ ರದ್ದು ಮಾಡಲೇಬೇಕು. ಡೀಸೆಲ್ ಬೆಲೆ ಖಂಡಿತ ಇಳಿಸಲೇಬೇಕು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಈ ಬೇಡಿಕೆಯನ್ನು ಒಪ್ಕೊಂಡ್ರೆ ನಾವು ಮುಂದೆ ಮುಷ್ಕರ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲದವ್ರು ಚರ್ಚೆ ಮಾಡೋಕ್ಕೆ ಯಾವುದೂ ಇಲ್ಲ. ಇಲ್ಲೆಲ್ಲ ಭರವಸೆ ಲಿಖಿತ ಮೂಲಕ ಬಂದ್ರೆ ನಾವು ವಾಪಸ್ ತಗೊಳ್ಳೋದು. ಆಮೇಲೆ ಎಸೆನ್ಷಿಯಲ್ ಕಮ್ಯುನಿಟಿ ಕೂಡ ಅವ್ರವ್ರ ಇನ್ಸಾನ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೂ ಎಫೆಕ್ಟ್ ಆಗಿದೆ. ನಾವು ಈಗ ಅವರೇ ನಿಲ್ಲಿಸ್ತಿಂದ ಬಂದ್ರು, ನಾವೇ ಬೇಡ ಅಂತ ಹೇಳಿದೀವಿ. ಇನ್ನು 2 ದಿನದಲ್ಲಿ ಬಹಳ ಬಿಗಿ ಆಗುತ್ತೆ. ಮೈಸೂರಿನಲ್ಲೂ ಲಾರಿ ಮುಷ್ಕರ ಜೋರಾಗಿದೆ. ನೂರಾರು ಲಾರಿಗಳು ಯಾರ್ಡ್ಗಳಲ್ಲೇ ನಿಂತಿವೆ. ಗೂಡ್ಸ್ ರೈಲುಗಳಲ್ಲಿ ಬಂದ ರಸಗೊಬ್ಬರ ಕೂಡ ಅನ್ಲೋಡ್ ಆಗದೆ ಬೋಗಿಗಳಲ್ಲೇ ರಸಗೊಬ್ಬರ ಉಳಿದಿದೆ. ಮೈಸೂರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬೆಂಬಲ ಲಾರಿ ಮುಷ್ಕರಕ್ಕೆ ಸಿಕ್ಕಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಮೈಸೂರಿನ ಒಂದು ಲಾರಿ ಯಾರ್ಡಲ್ಲಿ 100ಕ್ಕೂ ಅತಿ ಹೆಚ್ಚಿನ ಲಾರಿಗಳು ಒಂದೇ ಕಡೆಯಲ್ಲಿ ನಿಂತಿದ್ದಾವೆ. ಅಂದರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಗೂಡ್ಸ್ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗಿರುವಂಥದ್ದು. ಪ್ರಮುಖವಾಗಿ ಡೀಸೆಲ್ನ ಬೆಲೆ ಇಳಿಬೇಕು ಮತ್ತು ಟೋಲ್ ಪ್ಲಾಜಾಗಳು ರದ್ದಾಗಬೇಕು ಮತ್ತು RTO ಪ್ಲಾಜಾಗಳು ರದ್ದಾಗಬೇಕು. ಹೀಗೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇವತ್ತು ಲಾರಿ ಮಾಲೀಕರು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಸರಕು ಸಾಗಾಣಿಕೆಯ ಲಾರಿಗಳು ಯಾವೂ ಕೂಡ ರಸ್ತೆಗೆ ಇಳಿದಿಲ್ಲ. ಸಂಪೂರ್ಣವಾಗಿ ಆಯಾ ಯಾರ್ಡ್ಗಳಲ್ಲೇ ಲಾರಿಗಳು ನಿಂತಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. 100ಕ್ಕೂ ಹೆಚ್ಚು ಲಾರಿಗಳು ಒಂದೇ ಕಡೆಯಲ್ಲಿ ಇಲ್ಲಿ ನಿಂತಿರುವಂಥದ್ದು. ತಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಲಾರಿ ಯಾರ್ಡ್ನ
ಪಕ್ಕದ ಭಾಗದಲ್ಲಿ ರೈಲಿನ ಬೋಗಿಗಳು ಕೂಡ ಅಲ್ಲೇ ನಿಂತಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಒಂದೇ ಒಂದು ಲೋಡನ್ನು ಕೂಡ ಗೊಬ್ಬರವನ್ನು ಕೂಡ ಲಾರಿಯವರು ಇಳಿಸಿಲ್ಲ. ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನು ಲಾರಿ ಮಾಲೀಕರು ಕೈಗೊಂಡಿರುವಂಥದ್ದು. ಹಾಸನದಲ್ಲೂ ಲಾರಿ ಬಂದ್ಗೆ ಬೆಂಬಲ ಸಿಕ್ಕಿದೆ. ಹಾಸನ ನಗರದ ರಾಜಘಟ್ಟದಲ್ಲಿರುವ ಗೂಡ್ಸ್ ಶೆಡ್ನಲ್ಲಿ ನೂರಾರು ಲಾರಿಗಳು ನಿಂತಿವೆ. ಡೀಸೆಲ್ ಟೋಲ್ ದರ ಕಡಿಮೆ ಮಾಡಬೇಕು, ಇಲ್ಲವಾದ್ರೆ ಲಾರಿ ಮುಷ್ಕರ ಮುಂದುವರಿಸ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಚಾಮರಾಜನಗರದಲ್ಲಿ ರಾತ್ರಿಯಿಂದಲೇ ಲಾರಿ ಸಂಚಾರ ಬಂದ್ ಆಗಿತ್ತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಪುರ ಗಡಿ ಭಾಗದಲ್ಲಿ ವಾಹನ ಸಂಚಾರ ಬಂದ್ ಆಗಿತ್ತು. ಅತ್ತ ಕಲಬುರಗಿ ಜಿಲ್ಲೆಯಲ್ಲೂ 1,000ಕ್ಕೂ ಹೆಚ್ಚು ಲಾರಿಗಳನ್ನ ನಿಲ್ಲಿಸಿ ಪ್ರತಿಭಟನೆ ನಡೆಸಲಾಯಿತು. ಡೀಸೆಲ್ ಬೆಲೆ 5 ರೂಪಾಯಿ ಜಾಸ್ತಿ ಆಗೈತೆ. ಮತ್ತು ಟೋಲ್ ಗೇಟ್ದು ಹಳೆ ಗಾಡಿಗಳಿಗೆ ಎಫ್ಸಿಗೆ 15,000 ರೂಪಾಯಿ ಮಾಡಿದ್ದಾರೆ. ಇದೆಲ್ಲ ಕಮ್ಮಿ ಮಾಡಬೇಕಾಗಿ ಗೌರ್ಮೆಂಟ್ನಾಗ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಮುಷ್ಕರವನ್ನು ಆರಂಭಿಸಿದ್ದೀವಿ. ದಯವಿಟ್ಟು ಇದು ಎಲ್ಲಿ ತನಕ ಅವರು ಇಳಿಸಲ್ವೋ, ರೇಟು ಕಮ್ಮಿ ಮಾಡಲ್ವೋ ಅಲ್ಲಿ ಗಂಟನೂ ಸ್ಟ್ರೈಕ್ ಮಾಡೋಕ್ಕೆ ನಾವು ಅನುಮತಿ ತಗೊಂಡಿದ್ದೀವಿ. ಎಲ್ಲ ರಾಜ್ಯದಲ್ಲಿ ಏನು ನಮ್ಮ ಕೈಗೊಳ್ಳುವಂಥ ಬಂದ್ಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಪ್ರತಿ ಸಂದರ್ಭದಲ್ಲೂ ಡೀಸೆಲ್ ಜಾಸ್ತಿ ಆಗ್ತಾ ಇದ್ದರೆ ನಾವು ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಎಲ್ಲ ದಿನನಿತ್ಯ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಈ ರಾಜ್ಯ ಬಂದ್ಗೆ ಸಹಕರಿಸಬೇಕೆಂದು ಕೇಳ್ಕೊಳ್ತೀವಿ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾದಂತೆ ಲಾರಿ ಚಾಲಕರ ಸ್ಥಿತಿ. ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಲಾರಿಗಳನ್ನ ರಸ್ತೆಗಿಳಿಸಲ್ಲ ಅಂತ ಲಾರಿ ಅಸೋಸಿಯೇಷನ್ ಪಟ್ಟು ಹಿಡಿದಿದೆ. ಒಟ್ನಲ್ಲಿ ಲಾರಿ ಮುಷ್ಕರಕ್ಕೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.